ಕೂಡ ನಮಸ್ಕಾರಗಳು. ನನ್ನ ಬಗ್ಗೆ ಹೇಳ್ತಾ ಇದ್ರೆ ಇದು ಕೋಚಿಂಗ್ ಒಂದು ಅಡ್ಯಾಪ್ಟ್ ಆಗಿದೆ ಅಂತೇಳಿ ನನ್ನ ಒಂದು ಭಾವನೆ. ಪ್ರಥಮವಾಗಿ ಹೇಳಬೇಕು ಅಂದ್ರೆ ನಾನು ವಿಜಯಪುರ ಜಿಲ್ಲೆ ಜೈನಾಪುರ ಅಂತ ಒಂದು ಸಣ್ಣ ಹಳ್ಳಿಯವನು. ನಮ್ಮ ಕಡೆ ಏನಿದೆ ಅಂತಂದರೆ ಇಲ್ಲಿ ಏನು ಅಂತಂದರೆ ಗೌರ್ಮೆಂಟ್ ಕೆಲಸ ಅಂದರೆ ದೊಡ್ಡ ಕೆಲಸ ಇದ್ದಂಗೆ. ಅವನಿಗೆ 100 ಕೋಟಿ ಆಸ್ತಿ ಇದ್ರ ಚಿಂತೆ ಇಲ್ಲ, ಒಂದು ಸರ್ಕಾರಿ ಕೆಲಸ ಇರಬೇಕು ಅನ್ನೋಂಥ ಒಂದು ಭಾವನೆ. ಹಾಗಾಗಿ ಪ್ರಥಮವಾಗಿ ನಾವೇನು ಅಂತಂದರೆ ಇದೇ ರೀತಿ ಒಂದು ಕೋಚಿಂಗ್ ಸೆಂಟ್ರನ್ನು ಪ್ರಥಮ ಹೊಸದಾಗಿ ಸ್ಟಾರ್ಟ್ ಆಗುವಾಗ ಅವರು ಎಲ್ಲರೂ ಕೂಡ ಉಚಿತವಾಗಿ ಕೋಚಿಂಗ್ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದರು. ಆವಾಗ ನಾವು ಟ್ರೈನಿಂಗ್ ಆಗಿ ಓದಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಇಲ್ಲಿ ಉಡುಪಿಯಲ್ಲಿ ತುಂಬ ಬುದ್ಧಿವಂತ ಜನರಿದ್ದಾರೆ, ಆದರೆ CET ಅಟೆಂಡ್ ಮಾಡುವಂಥ ಒಂದು ವ್ಯವಸ್ಥೆ ಗೊತ್ತಿಲ್ಲ. ಆದರೆ ನಮ್ಮ ಕಡೆಗೆ CET ಅಟೆಂಡ್ ಮಾಡೋದೇ ಒಂದು ಕೆಲಸ. ಯಾಕೆಂದರೆ ನಂದು PUCಯಲ್ಲಿ 60%, ಆದರೆ ನಾವೇನು ಅಂತಂದರೆ CETಯಲ್ಲಿ ದಿನಂಪ್ರತಿ ಸರ್ ಹೇಳಿದಾಗೆ ITI ಮಾಡಿ ನಾನು ಆ್ಯಕ್ಚುಲಿ ಕೆಲಸ ಸಿಗಬೇಕು ಅನ್ನೋಂಥ ಭಾವನೆ ಇತ್ತು. ಅದು ITI ಆದಮೇಲೆ ಮತ್ತೆ PUCಯನ್ನು ಎಕ್ಸ್ಟರ್ನಲ್ ಮಾಡಿಕೊಂಡು ಅದಾಗಿ ಈ ಥರ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಒಂದು ತರಬೇತಿ ಕೊಟ್ಟಾಗ ನಮ್ಗೆ ಓದಬೇಕು ಹೇಗೂ ಅಂತೇಳಿ ಒಂದು ದಾರಿ ಸಿಕ್ತು. ಆ ದಾರಿಯ ಮುಖಾಂತರ ನಾನು ಪೊಲೀಸ್ ಕೆಲಸಕ್ಕೆ ಸೇರಿದೆ. ಆ ಒಂದು ಪ್ರಥಮವಾಗಿ ನಮಗೆ ವೇ ಅಂತ ಹೇಳ್ಬೋದು. ಯಾವುದೇ ಒಂದು ದಾರಿ ಇದ್ದರೆ ಆ ದಾರಿಲಿ ನಡ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಆ ಒಂದು ಕೋಚಿಂಗ್ ಸೆಂಟರ್ ಮುಖಾಂತರ ನಾನು ಅದನ್ನು ಪ್ರಾರಂಭ ಮಾಡಿ ಪೊಲೀಸ್ ಕೆಲಸ ಪಡಿಸ್ಕೊಳ್ಳಲು ಯಶಸ್ವಿಯಾದೆ. ನಂತರ PUC ಇದು ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ, ಅದನ್ನು ಎಕ್ಸ್ಟರ್ನಲ್ ಆಗಿ ಡಿಗ್ರಿ ಮಾಡಿಕೊಂಡು ಮತ್ತೆ PDO ಎಕ್ಸಾಮನ್ನು ಮತ್ತು ಈ ಒಂದು ಭದ್ರ ಬುನಾದಿ ಏನಿತ್ತು CET ಓದಬೇಕು ಅನ್ನೋಂಥ ವ್ಯವಸ್ಥೆ, ಇದರ ಮುಖಾಂತರ ಮತ್ತೆ ನಾನು PDO ಕೆಲಸವನ್ನು ಪಡೆದುಕೊಳ್ಳಿಕ್ಕೆ ಇದು ಒಂದು ಈ ಥರ ಒಂದು ಕೋಚಿಂಗ್ ಸೆಂಟ್ರು ಒಂದು ಭಾಳಷ್ಟು ಹೆಲ್ಪ್ ಆಯಿತು. ಈ ಒಂದು ವ್ಯವಸ್ಥೆ ಇಲ್ಲಿ ಕೂಡ ನಮ್ಮ ಹರೀಶ್ ಸರ್ ಆಗಲಿ ಅವರ ತಂಡದವರಾಗಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೋಚಿಂಗ್ ಒಂದು ವೇ ಬೇಕು ನಮಗೆ. ಆ ವೇಯನ್ನು ಪಡೆದುಕೊಂಡಾಗ ಖಂಡಿತವಾಗಿಯೂ ಯಶಸ್ವಿ ಸಾಧ್ಯ ಆಗ್ತದೆ. ಇದೇ ರೀತಿ ನಮ್ಮ ಪಂಚಾಯತಲ್ಲಿ ಬೆಳ್ಳೆ ಪಂಚಾಯತಲ್ಲಿ ಒಬ್ಬ ರಕ್ಷಿತ್ ಅಂತ ಇದ್ದ. ಅವನು ತುಂಬ ಬ್ರಿಲಿಯಂಟು, 94% ಮಾಡಿದ್ದ. ಆದರೆ ಪಂಚಾಯತ್ ಸ್ಟಾಫಾಗಿ ಬಂದು ಜಾಯ್ನ್ ಆದ. ನಾನು ಹೇಳಿದೆ ಇಮಿಡಿಯೇಟಾಗಿ ಮರ ನಿನಗೆ 2 ತಿಂಗಳು 3 ತಿಂಗಳು ಬೇಕಾದ್ರೆ ರಜೆ ಕೊಡ್ತೇನೆ, ನೀನು ವ್ಯವಸ್ಥೆ ತಲೆ ಕೆಡಿಸ್ಕೋಬೇಡ, ಸೀದಾ ನೀನು ಕೋಚಿಂಗ್ ಸೆಂಟರ್ ಹೋಗಂತ. ಇಲ್ಲಿ ಅವಾಗ ಸ್ಟಾರ್ಟಿಂಗಲ್ಲಿತ್ತು ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ ಕಳಿಸಿ ಈಗ ಬ್ಯಾಂಕಲ್ಲಿ ಅಪಾಯಿಂಟ್ಮೆಂಟ್ ಆದ. ಹಾಗಾಗಿ ನಾವು ಪೊಲೀಸಲ್ಲಿ ಭಾಳಷ್ಟು ಈಗ ವಿಷಯ ಏನಂತಾರೆ ಶಿಸ್ತಿನ ಇಲಾಖೆ. ಪೊಲೀಸ್ ಇಲಾಖೆ ಸೇರ್ಕೊಂಡಾಗಲೇ ನಾವು ಶಿಸ್ತು ಸಂಯಮ ಏನೋ ಒಂದು ಶ್ರದ್ಧೆ ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ದಯವಿಟ್ಟು ಈ ಪೊಲೀಸಲ್ಲಿ ಭಾಳಷ್ಟು ನಿಮ್ಮ ಫಿಸಿಕಲಾಗಿ ಫಿಟ್ನೆಸ್ಗೂ ಅವಕಾಶ ಇದೆ. ಒಂದು ವೇ ಇದು ಪೊಲೀಸ್ ಅನ್ನೋದು ಒಂದು ಸ್ಟಾರ್ಟಿಂಗ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ದಯವಿಟ್ಟು ಎಲ್ಲರೂ ಚೆನ್ನಾಗಿ CETನ್ನು ಟ್ರೈನಿಂಗನ್ನು ಪಡೆದುಕೊಳ್ಳಿ. ಮುಂದೆ ಒಳ್ಳೊಳ್ಳೆ ಹುದ್ದೆಗಳಿಗೂ ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ವೇ ಆಗುತ್ತೆ. ಈ CET ಅನ್ನೋದು ಒಂದು ಸಾಗರ ಇದ್ದಂಗೆ. ಇದಕ್ಕೆ ಒಂದು ಸಾಗರದಲ್ಲಿ ನಾವು ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು 1-2 ಸಾರಿ ಎಕ್ಸಾಮ್ಗಳು ಫೇಲ್ ಆದರೂ ಚಿಂತೆ ಇಲ್ಲ, ಆದರೆ 100% ಉಡುಪಿಯವ್ರು ಪಾಸ್ ಆಗ್ತಾರೆ. ಯಾಕೆ ಅಂತಂದರೆ ನಾವು ಯಾವುದೋ ಜಿಲ್ಲೆಯಲ್ಲಿ ಸಣ್ಣ ಒಂದು ಪರ್ಸೆಂಟೇಜ್ ನಮಗೆ ಅಂದರೆ ಅಷ್ಟು ಶೈಕ್ಷಣಿಕವಾಗಿ ಮುಂದುವರಿದೇ ಇದ್ದರೂ ಕೂಡ ಇಲ್ಲಿ ತುಂಬ ಮುಂದುವರೆದಂಥವ್ರು ಶಿಕ್ಷಣದಲ್ಲಿ ಖಂಡಿತವಾಗಿ ನೀವು ಒಂದು ಅಟೆಂಪ್ಟಲ್ಲಿ ಖಂಡಿತ ಪಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅಟೆಂಡ್ ಮಾಡಿ. ಪೊಲೀಸ್ ಇಲಾಖೆ ಯಾವ ರೀತಿ ಅಂದರೆ ನನಗೆ ಈಗ ಜಿಲ್ಲೆಯ ಉಡುಪಿ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಖಜಾಂಚಿಯಾಗಿ ಮಾಡಿದರು. ಸರ್ಕಾರಿ ನೌಕರ ಸಂಘದ ನಮ್ಮ ಪಂಚಾಯತ್ ಅಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಉದ್ದೇಶ ಒಂದೇ, ಶಿಸ್ತು, ಹೆಲ್ಪಿಂಗ್ ನೇಚರು, ಒಳ್ಳೆಯ ಪರಿಶ್ರಮ ಇದ್ದರೆ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪಾಲಿಸಿ. ನೀವು CET ಒಂದು ವೇ, ಪೊಲೀಸ್ ಅಂತಲ್ಲ, ದಯವಿಟ್ಟು ಇಲ್ಲಿ ಕೋಚಿಂಗನ್ನು ಪಡೆದುಕೊಳ್ಳಿ. ಮುಂದೆ ನಿಮ್ಮ ಭವಿಷ್ಯ ಒಳ್ಳೆಯ ಉಜ್ವಲವಾಗಿರುತ್ತೆ. ಖಂಡಿತವಾಗಿಯೂ ಸರ್ಕಾರಿ ಕೆಲಸದಲ್ಲೂ ಕೂಡ ಒಳ್ಳೆಯ ಅಪರ್ಚುನಿಟಿಗಳಿದೆ, ಅದನ್ನ ಪಡ್ಕೊಳ್ಬೇಕು. ಉದ್ಯಮದಲ್ಲಿ ಹೇಗಿದ್ದರೂ ಮುಂದೆ ಹೊಡೆದಿದೆ, ಆದರೆ ನಮ್ಮ ಈ ಸರ್ಕಾರಿ ಕೆಲಸದಲ್ಲೂ ಕೂಡ ಖಂಡಿತವಾಗಿಯೂ ಒಳ್ಳೆಯ ಸೇವೆ ಕೊಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ದಯವಿಟ್ಟು ಇದನ್ನೆಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಈ ಒಂದು ಶಿವರಾಮ್ ಕಾರಂತರ ಒಂದು ಒಳ್ಳೆಯ ಪವಿತ್ರ ಕ್ಷೇತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹರೀಶ್ ಶೆಟ್ಟರ್ಗೆ ಹಾಗೆ ಅವರೆಲ್ಲ ತಂಡದವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಕೋಚಿಂಗ್ ಸೆಂಟರ್ ಮುಂದುವರಿಯುತ್ತೆ ಹೇಳಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಹರಿರಾಮ್ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೋಟದಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಪ್ರಮೋದ್ ಹಂದೇವರು ಹೆಗಲುವಲ್ಲಿಯನ್ನು ಹಾಕಿ